ಅಯ್ಯಪ್ಪ, ಅನ್ನಭಾಗ್ಯದ ಈ ಅಕ್ಕಿಯನ್ನ ನೋಡಿದ್ರೆ ನೀವು ಖಂಡಿತ ಇಲ್ಲಿ ಬೆಚ್ಚಿ ಬೀಳ್ತೀರಾ. ಸಿಬ್ಬಂದಿಗಳ ನಿರ್ಲಕ್ಷ್ಯಕ್ಕೆ ಅಕ್ಕಿಯಲ್ಲಿ ಹುಳ ಧೂಳಿನ ರಾಶಿ ರಾಶಿ ಇದೆ ನೋಡಿ. ಇದು ಏನು ರಾಜ್ಯ ಸರ್ಕಾರದ ಒಂದು ಅನ್ನಭಾಗ್ಯ ಕೊಡುವಂತಹ ಅಕ್ಕಿ. ಈ ಅಕ್ಕಿಯನ್ನ ನೋಡಿದ್ರೆ ಖಂಡಿತ ನೀವು ಬೆಚ್ಚಿ ಬೀಳ್ತೀರಾ. ಸಿಬ್ಬಂದಿಗಳ ನಿರ್ಲಕ್ಷ್ಯಕ್ಕೆ ಅಕ್ಕಿಯಲ್ಲಿ ಹುಳ ಧೂಳಿನ ರಾಶಿ ಎಲ್ಲಂದರಲ್ಲಿ ಚೆಲ್ಲಾಪಿಲ್ಲಿಯಾಗಿ ಬಿದ್ದಂತಹ ಬಡವರ ಭಾಗ್ಯದ ಅಕ್ಕಿ. ಇದಕ್ಕೆ ಒಂದು ನೀಟ್ನೆಸ್ ಇಲ್ಲ, ಎಲ್ಲಂದ್ರಲ್ಲಿ ಚೆಲ್ಲಾಪಿಲ್ಲಿಯಾಗಿ ಬಿದ್ದಿದೆ. ಹಾವೇರಿಯ ಜನರಿಗೆ ವಿತರಿಸುವಂತಹ ಅಕ್ಕಿ ಹೇಗಿದೆ ನೋಡಿ. ಸ್ವಚ್ಛತೆಯನ್ನ ಕಾಪಾಡಿಕೊಳ್ಳದಂತಹ ಸಹಕಾರಿ ಸಂಘಗಳು, ಇಲ್ಲಿ ಸ್ವಚ್ಛತೆ ಇರಬೇಕಲ್ವಾ, ಆದ್ರೆ ಸ್ವಚ್ಛತೆ ಇಲ್ಲ. ಬಡವರ ಹೊಟ್ಟೆ ಸೇರಬೇಕಾದಂತಹ ಅಕ್ಕಿಯಲ್ಲಿ ಹುಳು ಧೂಳು ಗಬ್ಬೆದು ನಾರ್ತಾ ಇದೆ. ಅಕ್ಕಿಯ ಸಂಗ್ರಹಿಸಿಟ್ಟಿರುವಂತಹ ಗೋಡೌನ್ ಏನಿದೆ ಅದು ಅಂದ್ರೆ ಶುಚಿತ್ವವನ್ನು ಕಾಪಾಡಿಕೊಂಡಿಲ್ಲ. ಸರ್ಕಾರಿ ಸಂಘಗಳ ಗೋಡೌನ್ಗಳಲ್ಲೂ ಸ್ವಚ್ಛತೆಯ ಕೊರತೆ ಇದೆ. ಸೊಸೈಟಿಗೆ ಭೇಟಿ ನೀಡಿದಂತಹ ಆಹಾರ ಇಲಾಖೆ ಅಧಿಕಾರಿಗಳು ಇಲ್ಲಿ ಆ ಅಕ್ಕಿಯಲ್ಲಿ ವಿಪರೀತ ಹುಳು ಇದೆ, ಧೂಳಿದೆ. ಇದನ್ನ ನೋಡಿದ್ರೆ ನಿಜಕ್ಕೂ ಅಂದ್ರೆ ತಿನ್ನಕ್ಕಾಗತ್ತಾ ಅನ್ನುವಂಥ ಪ್ರಶ್ನೆ ಬರುತ್ತೆ. ಆ ಮಟ್ಟಿನ ಧೂಳಿದೆ, ಆ ಮಟ್ಟಿನ ಹುಳಗಳಿರುವಂಥದ್ದು ಎಲ್ಲಂದ್ರಲ್ಲಿ ಚೆಲ್ಲಾಪಿಲ್ಲಿಯಾಗಿ ಬಡವರ ಭಾಗ್ಯದ ಅಕ್ಕಿ ಈಗ ಬಿದ್ದಿರುವಂಥದ್ದು. ಹಾವೇರಿ ಜನರಿಗೆ ವಿತರಿಸುವಂತಹ ಅಕ್ಕಿ ಇದು ಎಲ್ಲಂದ್ರಲ್ಲಿ ಹಾಗೆ ಬಿದ್ದಿದೆ. ಜೊತೆಗೆ ಹುಳಗಳಿದೆ, ಧೂಳಿನ ರಾಶಿ ರಾಶಿ ಇದೆ. ಸ್ವಚ್ಛತೆಯನ್ನ ಕಾಪಾಡಿಕೊಳ್ಳದಂತಹ ಸಹಕಾರ ಸಂಘಗಳು, ಬಡವರ ಹೊಟ್ಟೆ ಸೇರ್ಬೇಕಾದಂತಹ ಅಕ್ಕಿಯಲ್ಲಿ ಈಗ ಹುಳ ಧೂಳು ತುಂಬೋಗ್ಬಿಟ್ಟಿದೆ. ಇದನ್ನು ತಿಂದ್ರೆ ಆರೋಗ್ಯ ಹದಗೆಡಲ್ವಾ? ಗಬ್ಬೆದು ನಾರ್ತಾ ಇವೆ ಅಕ್ಕಿ ಸಂಗ್ರಹಿಸಿಟ್ಟಿರುವಂತಹ ಗೋಡೌನ್. ಸರಿಯಾದಂತಹ ಸ್ವಚ್ಛತೆಯನ್ನ ಕಾಪಾಡಿಕೊಂಡಿಲ್ಲ. ಏನೋ ಸಹಕಾರಿ ಸಂಘಗಳ ಗೋಡೌನ್ಗಳಲ್ಲೂ ಸ್ವಚ್ಛತೆಯ ಕೊರತೆ ಇದೆ ನೋಡಿ. ನೀವು ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಇರಬಹುದು ಯಾವ ರೀತಿ ಅಂದರೆ ಗಬ್ಬೆದು ನಾರ್ತಾ ಇದೆ ಆ ಗೋಡೌನ್. ಸ್ವಚ್ಛತೆಯನ್ನು ಕಾಪಾಡಿಕೊಂಡಿಲ್ಲ. ಆ ಅಕ್ಕಿಯಲ್ಲಿ ಧೂಳು ವಿಪರೀತ ಧೂಳಿದೆ, ಜೊತೆಗೆ ಹುಳಗಳು ಕಂಡು ಬಂದಿದೆ. ಇದನ್ನು ನೋಡಿ ಬಡವರಿಗೆ ಅಕ್ಕಿಯನ್ನು ಕೊಡುವಂಥದ್ದು. ಇದನ್ನು ತಿಂದರೆ ಆರೋಗ್ಯ ಹಾಳಾಗೋದಿಲ್ವೇನ್ರಿ? ಅಷ್ಟು ಧೂಳಿದೆ, ಒಂದು ಹೈಜೀನ್ ಇಲ್ಲ ಅಲ್ಲಿ. ನೀವು ನೋಡ್ತಾ ಇರಬಹುದ್ರಿ, ಎಲ್ಲಂದ್ರಲ್ಲಿ ಸುರಿದು ಬಿಟ್ಟಿದ್ದಾರೆ ಅಕ್ಕಿನ. ಅದನ್ನು ತುಂಬ ಹಾಗೇ ತೊಗೊಂಡು ಹೋಗುವಂಥದ್ದು. ಈ ರೀತಿ ಆದರೆ ಬಡವರ ಒಂದು ಆರೋಗ್ಯದ ಸ್ಥಿತಿ ಏನಾಗಬೇಕು? ಅಕ್ಕಿಯಲ್ಲಿ ಹುಳ ಇದೆ, ಎಲ್ಲಂದ್ರಲ್ಲಿ ಚೆಲ್ಲಾಪಿಲ್ಲಿಯಾಗಿ ಅಕ್ಕಿ ಬಿದ್ದಿದೆ. ನೀವು ಗಮನಿಸ್ತಾ ಇರಬಹುದು ದೃಶ್ಯಾವಳಿಯಲ್ಲಿ ಹುಳಗಳು ಅಲ್ಲಿ ನೀವು ಕಾಣಿಸ್ತಾ ಇರಬಹುದು. ನಿಮಗೆ ನೋಡ್ತಾ ಇರ್ಬೋದು ಅಲ್ಲಿ ಹೇಗೆ ಕಾಣಿಸ್ತಾ ಇದೆ, ಹುಳಗಳು ಹರಿದಾಡ್ತಾ ಇರುವಂಥದ್ದು, ಧೂಳಿದೆ ಅಕ್ಕಿನಲ್ಲಿ. ಜೊತೆಗೆ ಆ ಗೋಡೌನ್ನ ಗಮನಿಸಿ ನೀವು ಹೇಗಿದೆ ಅಂತ ನೋಡ್ಬೋದು ನೀವು ಅಲ್ಲಿ ಗೋಡೌನ್ನಲ್ಲಿ ಹೆಂಗೆ ಎಷ್ಟು ಗಲೀಜಾಗಿ ಇಟ್ಕೊಂಡಿದ್ದಾರೆ. ಒಂದು ಹೈಜೀನ್ ಇಲ್ಲ ಅಲ್ಲಿ, ಎಲ್ಲಂದ್ರಲ್ಲಿ ಅಕ್ಕಿಯನ್ನು ಸುರಿದು ಬಿಟ್ಟಿದ್ದಾರೆ. ಇದು ಸಹಕಾರಿ ಸಂಘಗಳ ಗೋಡೌನ್ ಹೆಂಗಾಗಿದೆ ನೋಡಿ. ಅಂದರೆ ಒಂದು ಚೂರು ಕೂಡ ಸ್ವಚ್ಛತೆಯನ್ನು ಕಾಪಾಡಿಕೊಂಡಿಲ್ಲ. ಇಲ್ಲಿ ಸೊಸೈಟಿಗೆ ಆಹಾರ ಇಲಾಖೆ ಅಧಿಕಾರಿಗಳು ಭೇಟಿ ನೀಡಿಲ್ಲ. ಈ ರೀತಿ ಆಗ್ಬಿಟ್ರೆ ಹೆಂಗೆ ಸ್ವಾಮಿ? ಹುಳ ಬಿದ್ದಿರುವಂಥದ್ದು, ಧೂಳು ಬಿದ್ದಿರುವಂತಹ ಅಕ್ಕಿಯನ್ನು ಬಡವರಿಗೆ ನೀಡ್ತೀರಾ? ಅದನ್ನು ತಿಂದು ಅವರ ಆರೋಗ್ಯ ಏನಾಗಬೇಕು? ಇದು ಸಾರ್ವಜನಿಕರ ಒಂದು ಆರೋಗ್ಯದ ಮೇಲೆ ಬೀಳುವಂತಹ ಪರಿಣಾಮ ಇದು. ಯಾಕಂದರೆ ಇದನ್ನು ತಿಂದರೆ ಆರೋಗ್ಯ ಖಂಡಿತ ಹದಗೆಟ್ಟು ಹೋಗಿಬಿಡುತ್ತೆ. ಬಡವರಿಗೆ ಕೊಡೋ ಅಕ್ಕಿ ಅಂತ ನಿರ್ಲಕ್ಷ್ಯ ಮಾಡ್ತಾ ಇದ್ದೀರಾ ಇಲ್ಲಿ ಅನ್ನುವಂಥ ಪ್ರಶ್ನೆ. ಅಧಿಕಾರಿಗಳ ಬಗ್ಗೆ ಗಮನ ಹರಿಸಬೇಕು, ಸರಿಯಾದಂತಹ ಸ್ವಚ್ಛತೆಯನ್ನು ಕಾಪಾಡಿಕೊಳ್ಬೇಕು ಅನ್ನುವಂಥದ್ದು ನಮ್ಮ ವಾಹಿನಿಯ ಕಳಕಳಿಯಾಗಿದೆ. ನೋಡಿ, ಅನ್ನಭಾಗ್ಯದ ಈ ಅಕ್ಕಿಯನ್ನು ನೋಡಿದ್ರೆ ನಿಜ ಏನೋ ಬೇಸರ ಆಗುತ್ತೆ. ಯಾಕಂದರೆ ಹುಳ ಇದೆ ಅಕ್ಕಿಯಲ್ಲಿ, ಧೂಳಿದೆ, ಎಲ್ಲಂದ್ರಲ್ಲಿ ಅದನ್ನು ಬಿಸಾಡಿಬಿಟ್ಟಿದ್ದಾರೆ. ಚೆಲ್ಲಾಪಿಲ್ಲಿಯಾಗಿ ರಾಶಿ ಗುಡ್ಡೆ ಹಾಕಿರುವಂಥದ್ದು. ಅದನ್ನು ಒಂದು ಹೈಜೀನ್ ಆಗಿ ಮೇಂಟೈನ್ ಮಾಡಿಕೊಂಡಿಲ್ಲ. ಆ ಒಂದು ಗೋಡೌನ್ ಏನಿದೆ ಆ ಗೋಡೌನ್ ತುಂಬ ಗಬ್ಬೆದ್ದು ನಾರ್ತಾ ಇರುವಂಥದ್ದು. ಅದಕ್ಕೆ ಸಂಬಂಧಪಟ್ಟಂತಹ ಅಧಿಕಾರಿಗಳು ಯಾವುದೇ ರೀತಿಯ ಒಂದು ಸ್ವಚ್ಛತೆಯನ್ನು ಕಾಪಾಡಿಕೊಂಡಿಲ್ಲ. ಇದೇ ಅಕ್ಕಿಯನ್ನು ಬಡವರಿಗೆ ನೀಡುತ್ತಾರೆ. ಇದನ್ನು ತಿಂದರೆ ಬಡವರ ಆರೋಗ್ಯ ಸ್ಥಿತಿ ಏನಾಗಬೇಕು? ಇದ್ರ ಬಗ್ಗೆ ಯಾಕೆ ಅಧಿಕಾರಿಗಳು ಗಮನ ಕೊಡ್ತಾ ಇಲ್ಲ? ಏನು ಇಲ್ಲಿ ಸಹಕಾರಿ ಸಂಘಗಳ ಗೋಡೌನ್ನ ಸ್ವಚ್ಛತೆ ಇಲ್ಲ, ಸೊಸೈಟಿಗೆ ಆರೋಗ್ಯ ಅಧಿಕಾರಿಗಳು, ಇಲಾಖೆ ಅಧಿಕಾರಿಗಳು ಭೇಟಿ ನೀಡ್ತಾ ಇಲ್ಲ. ಈ ರೀತಿ ಆದರೆ ಖಂಡಿತ ಇದು ಮುಂದುವರಿಯುತ್ತೆ. ಅಂದರೆ ಯಾರು ಇಲ್ಲಿ ಸ್ವಚ್ಛತೆಯನ್ನು ಕಾಪಾಡಿಕೊಳ್ಳೋದಿಲ್ಲ, ಹೆಂಗಂದ್ರಂಗೆ ಅಕ್ಕಿಯನ್ನು ಬಿಸಾಡ್ತಾರೆ, ಅದನ್ನೇ ತುಂಬಿ ಜನರಿಗೆ ಕೊಡುವಂತಹ ಕೆಲಸ ಇಲ್ಲ ಆಗುತ್ತೆ. ಆರೋಗ್ಯ ಅಧಿಕಾರಿಗಳು ಇತ್ತ ಭೇಟಿ ನೀಡಬೇಕು, ಇಲ್ಲಿ ಏನಾಗ್ತಿದೆ ಅನ್ನುವಂಥದ್ದನ್ನು ಗಮನಿಸಬೇಕಾಗಿದೆ.